ಎಲ್ರು ಒಂದು ಏನು ಸಾಧನೆ ಮಾಡ್ಬೇಕು ನಮ್ಮ ಅಣ್ಣಾಗ ಇಲ್ಲಿ ನಿಂತವ್ರೆ. ಸರಿ ಸಾಥ್ ಕೊಡಿ ನಮ್ಗೆಲ್ಲ, ಇನ್ನು 4 ಜನಕ್ಕೆ ಒಳ್ಳೇದಾಗ್ಲಿ. ಏನೇನು ರೋಡಲ್ಲಿರೋಗಿ ಒಂಚೂರು ಕೊಡಿ. ನಮ್ಮ ಬಾಸ್ ಏನು ಆಸೆ ಇಟ್ಕೊಂಡವ್ರೆ ಅದನ್ನ ಇಬ್ಬರು ಸ್ವತಃ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ನಮಗೂ ಖುಷಿ. ಸ್ನೇಹಿತರೆ ಹೊಲ್ಟಿದ್ದೆ, ಅಣ್ಣವರು ಬೈಕ್ ತಗೊಂಡು ಮತ್ತೆ ವಾಪಸ್ ಬಂದ್ರು. K36 ನಮ್ ಕಡೆ ಇದೆ ಗಾಡಿ, ಈ ಉತ್ತರಾಳ್ ರೋಡಲ್ಲಿ ಹೊಲ್ಟಿದ್ದೆ, ಬಂದು ಮಾತಾಡಿಸ್ರು ಅಣ್ಣ. ಭಾಳ ಥ್ಯಾಂಕ್ಸ್ ಅಣ್ಣ. ಅಣ್ಣ ನಮ್ಗೆ ಭಾಳ ಖುಷಿ ಅಣ್ಣ ಇದು. ಥ್ಯಾಂಕ್ಸ್ ಅಣ್ಣ, ಭಾಳ ಥ್ಯಾಂಕ್ಸ್ ಇವ್ರು ಬೇಕಣ್ಣ ಅಣ್ಣ ಕರೀತಾರೆ. ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾ ಇದ್ರು. ಅಣ್ಣವ್ರು ಸಿಕ್ಕಿದ್ರೆ ಈಗ ಒಬ್ರು ಅರಕೆರವ್ರಂತೆ. ಇಷ್ಟೊಂದು ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ. ಇದೇ ರೀತಿ ಫಾಲೋ ಮಾಡಿ, ವಿಡಿಯೋ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸೆಂಟ್ಲಿ ಬಂದು ಈಗ ಇಟ್ಟಮಾಡಿಗಿದ್ದೀನಿ. ಟ್ರಾಫಿಕ್ ಫುಲ್ ಆಗ್ಬಿಡುತ್ತೆ ಇಟ್ಟಮಾಡಿ ಸರ್ಕಲ್ ಅಲ್ಲಿ. ನೋಡಿ ಇಬ್ಬರು ಪೊಲೀಸರು ಇದ್ದಾರೆ ಅಲ್ಲಿ ಕ್ಲಿಯರ್ ಮಾಡಕ್ಕೆ ಆಗ್ತಾ ಇಲ್ಲ. ಹೆವಿ ಟ್ರಾಫಿಕ್ ಜಾಮ್ ಆಗ್ಬಿಟ್ಟದೆ. ಯಾಕೆನ್ನು ಇಟ್ಟಮಾಡ ಸರ್ಕಲ್ ಹತ್ರ. ಯಪ್ಪ 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 ಯಪ್ಪ, ಆ ಕಡೆ ಹೋಗಂತಾರಲ್ಲ ಯಾಕ? ಅರೆ ಈ ಕಡೆ ಕಳ್ಸಕೈತಿರ ಎಲ್ಲಾರನ್ನ? ಆ ಕಡೆ ದಾರಿಲ್ಲ ಬಂದ್ ಮಾಡ್ಯಾರ, ಅವತ್ತೆ ಬಂದ್ ಮಾಡಿದ್ರು. ಬಂದ್ ಮಾಡ್ರ? ಅದಕ್ಕೆ ಜಾಮ್ ಆಗಿದೇನಪ್ಪ. ಲೆಫ್ಟಿಗೆ ಕಳಿಸ್ತಾ ಇದಾರೆ ಗಾಡಿಗಳನ್ನೆಲ್ಲ. ಸ್ವಲ್ಪ ನಿಲ್ತಲ್ಲ, ಅಷ್ಟು ಅರ್ಜೆಂಟ್ ಎಲ್ಲರಿಗೆ. ನಾನೇ ಅರ್ಜೆಂಟ್ ಅನ್ಕೊಂಡಿದ್ದೆ, ನನ್ಕಂದ್ರೆ ಅರ್ಜೆಂಟ್ ಎಲ್ಲರಿಗೂ ಇದೆ. ಆಮೇಲೆ ಏನಪ್ಪ ಅಂದ್ರೆ ಯಾಕೆ ಅರ್ಜೆಂಟ್ ಮಾಡ್ತಾರೆ ಇವರು ಹೆಣ್ಣು